ಕೇಸ್ ಹಾಸ್ಪಿಟ್ಲಲ್ಲಿದ್ದರು ಅಪ್ಪವರು. ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು. ನಮ್ಗೆ ಇಂಪ್ರೂವ್ಮೆಂಟ್ ಆಗಿ ಒಂದು ವಾರದಲ್ಲೂ ಡಿಸ್ಚಾರ್ಜ್ ಆಗ್ಬೋದಂತ ಹೇಳಿದರು. ಮಣಿಪಾಲ್ ಹಾಸ್ಪಿಟ್ಲು. ಅದು ಸಡನ್ನಾಗಿ ನಿನ್ನೆ ವಾರ್ಡ್ಗೂ ಶಿಫ್ಟ್ ಆಗಿದ್ರು ಐಸಿಯುಯಿಂದ. ಮೊನ್ನೆಯಿಂದ ಸ್ವಲ್ಪ BP ಡೌನ್ ಆಗೋಯ್ತು. ಹಾಗೆ ನಿನ್ನೆ ತೀರ್ಕೊಂಡಿದ್ದಾರೆ ಅಪ್ಪವರು. ಹಾಗಾಗಿ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಹಾಗೆ DCM ಅವರು ಅವರೆಲ್ಲ ಬಂದು, ಪ್ರಿಯಾಂಕಾ ಖರ್ಗೆ ಅವರು ಹಲವಾರು ಜನ ಬಂದ್ಬಿಟ್ಟು ನೋಡ್ಕೊಂಡು ಹೋದರು. AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು DCM ಅವರು ಎಲ್ಲರೂ ಬರ್ತೀನಿ ಅಂತ ಹೇಳಿದ್ದಾರೆ. 10-11 ಗಂಟೆಗೆ ಅಲ್ಲಿ SP ಕಾಲೇಜ್ ಗ್ರೌಂಡ್ಗೆ ಕುಟುಂಬಸ್ಥರು ಸೇರಿ ಪೂಜೆ ಮಾಡಿದ ಮೇಲೆ ಅಲ್ಲಿ ಶಿಫ್ಟ್ ಮಾಡ್ತೀವಿ. 11 ಗಂಟೆ ಅಷ್ಟೊತ್ತಿಗೆ 11 ಗಂಟೆಯಿಂದ ಸಾಯಂಕಾಲ 4:30 ಆದಮೇಲೆ ಮೆರವಣಿಗೆ ಮುಖಾಂತರ ನಮ್ಮ ಅಂತ್ಯಕ್ರಿಯೆ ಅಪ್ಪರಿಗೆ. ಕೇಸ್ ಹಾಸ್ಪಿಟ್ಲಲ್ಲಿದ್ದರು ಅಪ್ಪವರು. ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು. ನಮ್ಗೆ ಇಂಪ್ರೂವ್ಮೆಂಟ್ ಆಗಿ ಒಂದು ವಾರದಲ್ಲೂ ಡಿಸ್ಚಾರ್ಜ್ ಆಗ್ಬೋದಂತ ಹೇಳಿದರು. ಮಣಿಪಾಲ್ ಹಾಸ್ಪಿಟ್ಲು. ಅದು ಸಡನ್ನಾಗಿ ನಿನ್ನೆ ವಾರ್ಡ್ಗೂ ಶಿಫ್ಟ್ ಆಗಿದ್ರು ಐಸಿಯುಯಿಂದ. ಮೊನ್ನೆಯಿಂದ ಸ್ವಲ್ಪ BP ಡೌನ್ ಆಗೋಯ್ತು. ಹಾಗೆ ನಿನ್ನೆ ತೀರ್ಕೊಂಡಿದ್ದಾರೆ ಅಪ್ಪವರು. ಹಾಗಾಗಿ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಹಾಗೆ DCM ಅವರು ಅವರೆಲ್ಲ ಬಂದು, ಪ್ರಿಯಾಂಕಾ ಖರ್ಗೆ ಅವರು ಹಲವಾರು ಜನ ಬಂದ್ಬಿಟ್ಟು ನೋಡ್ಕೊಂಡು ಹೋದರು. AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು DCM ಅವರು ಎಲ್ಲರೂ ಬರ್ತೀನಿ ಅಂತ ಹೇಳಿದ್ದಾರೆ. 10-11 ಗಂಟೆಗೆ ಅಲ್ಲಿ SP ಕಾಲೇಜ್ ಗ್ರೌಂಡ್ಗೆ ಕುಟುಂಬಸ್ಥರು ಸೇರಿ ಪೂಜೆ ಮಾಡಿದ ಮೇಲೆ ಅಲ್ಲಿ ಶಿಫ್ಟ್ ಮಾಡ್ತೀವಿ. 11 ಗಂಟೆ ಅಷ್ಟೊತ್ತಿಗೆ 11 ಗಂಟೆಯಿಂದ ಸಾಯಂಕಾಲ 4:30 ಆದಮೇಲೆ ಮೆರವಣಿಗೆ ಮುಖಾಂತರ ನಮ್ಮ ಅಂತ್ಯಕ್ರಿಯೆ ಅಪ್ಪರಿಗೆ.